ಎಲ್ಲ ಆನಿಮೆ ಫ್ಯಾನ್ಸಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆನಿಮೆ ರಿವ್ಯೂಸ್ಗೆ. ನಾನಿವತ್ತು ತೊಕೊಪಿಸ್ ಒರಿಜಿನಲ್ಸ್ ಇನ್ ಆನಿಮೆ ಬಗ್ಗೆ ಮಾತಾಡೋಕ್ಕಿದ್ದೀನಿ. ಈ ಆನಿಮೆ ಇದೇ ವರ್ಷ 2025 ರಿಲೀಸ್ ಆಯಿತು. ಈ ಆನಿಮೆಯಲ್ಲಿ ಕೇವಲ 6 ಎಪಿಸೋಡ್ಸ್ ಇರೋದು ಮತ್ತು ಸ್ಟೋರಿ ಎಂಡ್ ಆಗಿದೆ. ಈ ಆನಿಮೆ ಸ್ಟೋರಿ ಬಗ್ಗೆ ಮಾತಾಡೋಕೆ ಹೋಗೋದಾದರೆ, ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಒಬ್ಬ ಹ್ಯಾಪಿಯನ್ ಆಗಿರ್ತಾನೆ. ಅಂದರೆ ಒಂದು ಹ್ಯಾಪಿ ಪ್ಲಾನೆಟಲ್ಲಿ ವಾಸಿಸೋರ್ನ ಹ್ಯಾಪಿಯನ್ ಅಂತಾರೆ. ಇಲ್ಲಿ ಎಲ್ಲ ಹ್ಯಾಪಿಯನ್ಸ್ಗೂ ಇರೋದು ಒಂದೇ ಮಿಷನ್, ಬೇರೆ ಯೂನಿವರ್ಸ್ ಬೇರೆ ಪ್ಲಾನೆಟಿಗೆಲ್ಲ ಹೋಗ್ಬಿಟ್ಟು ಹ್ಯಾಪಿನೆಸ್ನ ಸ್ಪ್ರೆಡ್ ಮಾಡಬೇಕು. ಅದೇ ರೀತಿ ನಮ್ಮ ಮೇನ್ ಕ್ಯಾರೆಕ್ಟರ್ ಕೂಡ ಸೋಲಾರ್ ಸಿಸ್ಟಮಿನ 3ನೇ ಪ್ಲಾನೆಟ್ ಅರ್ತಿಗೆ ಬಂದು ಲ್ಯಾಂಡ್ ಐತೆ. ಇಲ್ಲಿ ಹ್ಯಾಪಿಯನ್ಸ್ಗೆ ಇರೋದು ಒಂದೇ ಮಿಷನ್, ಹ್ಯಾಪಿನೆಸ್ನ ಸ್ಪ್ರೆಡ್ ಮಾಡಬೇಕು ಗ್ಯಾಜೆಟ್ ಮುಖಾಂತರ. ಹಾಗೆ ಗ್ಯಾಜೆಟ್ ಯೂಸ್ ಮಾಡೋಕ್ಕೂ ಕೆಲವೊಂದು ರೂಲ್ಸ್ ಇದೆ, ಅದನ್ನು ಮುಂದೆ ಹೇಳ್ತೀನಿ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಹ್ಯೂಮನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ತಾನೆ. ಅಂದರೆ ಹ್ಯೂಮನ್ಸ್ ಅಂದರೆ ಒಂದು ಇಂಟೆಲಿಜೆಂಟ್ ಕ್ರೀಚರ್ಸ್ ಆ ಥರ ಎಲ್ಲ ಒಂದು ಇಮ್ಯಾಜಿನ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಅರ್ತಿಗೆ ಇಳ್ತಾ ಸುಮಾರು ಜನ ಅವರು ಅವನ್ನ ಅಟ್ಯಾಕ್ ಮಾಡ್ತಾರೆ, ಅವನ ಹಿಡಿತಾರೆ ಅಂತ ಹೇಳ್ಬಿಟ್ಟು ಅವನೆಲ್ಲ ಒಂದು ಬಚ್ಚಿಟ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಹಾಗಾಗಿ ಅವನಿಗೆ ಯಾವುದೇ ರೀತಿಯ ಆಹಾರನೂ ಸೇಫ್ಸ್ ಇರಲ್ಲ, ಅವನು ಊಟನೂ ಸಿಕ್ಕಿರಲ್ಲ. ಅದೇ ರೀತಿ ಒಂದು ಕ್ಯಾರೆಕ್ಟರ್ ಅವನಿಗೆ ಒಂದು ಬ್ರೆಡ್ ಕೊಡ್ತಾಳೆ. ಬ್ರೆಡ್ ಕೊಟ್ಟಿದೆ ಶಿಜುಕಾ. ಇವಳು ಒಂದು ಡಿಪ್ರೆಸ್ಡ್ ಹುಡುಗಿಯಾಗಿರ್ತಾಳೆ. ಡಿಪ್ರೆಸ್, ತುಂಬ ಲೋನ್ಲಿ, ಮತ್ತು ಬಟ್ಟೆ ಎಲ್ಲ ಗಲೀಜಾಗಿರುತ್ತೆ, ಫುಲ್ ಸ್ಯಾಡ್ ಆಗಿರ್ತಾಳೆ ಇವಳು. ಈಗ ನಮ್ಮ ಮೇನ್ ಕ್ಯಾರೆಕ್ಟರ್ಗಳು ಬ್ರೆಡ್ ಎಲ್ಲ ಕೊಟ್ಟಿರ್ತಾಳೆ, ಹಾಗಾಗಿ ನಮ್ಮ ಮೇನ್ ಕ್ಯಾರೆಕ್ಟರ್ ತುಂಬ ಖುಷಿಯಾಗಿರ್ತಾನೆ. ಇಲ್ಲಿ ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ ಅವನೊಬ್ಬ ಏಲಿಯನ್ ಹ್ಯಾಪಿ ಪ್ಲಾನೆಟಿಂದ ಬಂದಿದ್ದಾನೆ ಮತ್ತು ಹ್ಯಾಪಿನೆಸ್ ಸ್ಪ್ರೆಡ್ ಮಾಡೋ ಉದ್ದೇಶದಿಂದ ಬಂದಿದ್ದಾನೆ ಅಂತ. ಆದರೆ ಇಲ್ಲಿ ಶಿಜುಕಾಗಿ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲ. ಅಂದರೆ ಅವಳು ಡಿಪ್ರೆಸ್ಡ್ ಆಗಿದೆ, ಹಾಗಾಗಿ ಅವಳು ಕೇರು ಮಾಡ್ತಾಯಿಲ್ಲ. ಒಂದು ಏಲಿಯನ್ ಅಂತ ಎಕ್ಸೈಟ್ಮೆಂಟ್ ಏನು ಜೋಶ್ ಬರ್ತಿಲ್ಲ ಅವಳಿಗೆ. ಹಾಗಾಗಿ ನಮ್ಮ ಮೇನ್ ಕ್ಯಾರೆಕ್ಟರ್ ಉದ್ದೇಶ ಹ್ಯಾಪಿನೆಸ್ ಸ್ಪ್ರೆಡ್ ಮಾಡೋದ್ರಿಂದ ಅವನ ಫಸ್ಟ್ ಮಿಷನ್ ಇದಿದೆ ಶಿಜುಕಾನ ಹ್ಯಾಪಿ ಮಾಡೋಕ್ಕೋಸ್ಕರ. ಅವಳನ್ನ ಸಂತೋಷವಾಗಿ ನೋಡೋಕ್ಕೋಸ್ಕರ ಅವನು ತನ್ನ ಗ್ಯಾಜೆಟ್ನೆಲ್ಲ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಒಂದು ಫ್ಲೈಯಿಂಗ್ ಗ್ಯಾಜೆಟ್ ತೋರಿಸ್ತಾನೆ, ಅದು ಕೂಡ ಇಂಟ್ರೆಸ್ಟ್ ಬರಲಿಲ್ಲ ಅವಳಿಗೆ. ನಮ್ಮ ಮೇನ್ ಕ್ಯಾರೆಕ್ಟರ್ ಎಷ್ಟು ಇನ್ನೋಸೆಂಟ್ ಅಂದರೆ ಅವನು ಅಂದ್ಕೊಳ್ತಾನೆ ಹ್ಯೂಮನ್ಸ್ ತುಂಬ ಇಂಟೆಲಿಜೆಂಟ್ ಕ್ರೀಚರ್, ಅವರೆಲ್ಲ ಮುಂಚೆನೇ ಆರೋದೆಲ್ಲ ಕಲ್ತಿರ್ತಾರೆ, ಟ್ರೈನ್ಡ್ ಆಗಿರ್ತಾರೆ, ಹಂಗಾಗಿ ಅವನು ಬೇರೆ ರೀತಿಯಲ್ಲಿ ಅವಳನ್ನ ಖುಷಿ ಪಡಿಸ್ಬೇಕು ಅಂತ ಟ್ರೈ ಮಾಡ್ತಾನೆ. ಹಾಗೆ ಶಿಜುಕಾ ಆ ಏಲಿಯನ್ ಹೆಸರು ಕೇಳಕ್ಕೆ ಹೋದಾಗ ಅವನು ಏನೂ ಹೆಸರು ಹೇಳ್ತಿರ್ಲಿಲ್ಲ ಕರೆಕ್ಟಾಗಿ. ಎಲ್ಲ ಮಾತಿಗೆಲ್ಲ ಪಿ ಅಂತ ಸೇರಿಸ್ತಿದ್ದ. ಶಿಜುಕಾ ಪಿ ಆ ಥರ ಒಂದು ಪಿ ವರ್ಡ್ನ ಆ್ಯಡ್ ಮಾಡ್ತಿದ್ದ ಎಲ್ಲ ಮಾತಿಂದೆ. ಮತ್ತು ಅವನು ಸ್ವಲ್ಪ ನೋಡೋಕೆ ಒಂದು ಆಕ್ಟೋಬಸ್ ರೀತಿ ಇರೋದ್ರಿಂದ ಇಲ್ಲಿ ಶಿಜುಕಾ ಅವಳನ್ನ ತಕೋಪಿ ಅಂತ ಹೆಸರಿಡ್ತಾನೆ. ಈಗ ಏಲಿಯನ್ ಹೆಸರು ತಕೋಪಿ. ಅದೇ ರೀತಿ ನೆಕ್ಸ್ಟ್ ಡೇ ಕೂಡ ಶಿಜುಕಾ ಅಲ್ಲಿ ಬರ್ತಾಳೆ, ಅವನಿಗೆ ಸ್ವಲ್ಪ ಬ್ರೆಡ್ ಕೊಡ್ತಾಳೆ. ಕ್ಯಾಮ್ರಾ ತೆಗಿತಾನೆ. ಕ್ಯಾಮ್ರಾದು ಯೂನಿಕ್ನೆಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಅವನು ಒಂದು ಫೋಟೋ ತಗೊಳ್ತಾನೆ. ಫೋಟೋ ತೆಗೆದ್ಬಿಟ್ಟು ಕ್ಯಾಮ್ರಾ ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ಶಿಜುಕಾಗೊಂದು ವಿಷನ್ ಏನು ಬರುತ್ತೆ, ಅವಳು ಇನ್ನೊಂದು ಪೆನ್ಸಿಲ್ ಬಾಕ್ಸ್ ತೊಗೋಬೇಕು ಅಂತ. ಹಂಗಾಗಿ ಅವಳು ಪೆನ್ಸಿಲ್ ಬಾಕ್ಸ್ ತೊಗೊಳಕ್ಕೆ ಹೋಗ್ತಾಳೆ. 3ನೇ ಪೆನ್ಸಿಲ್ ಬಾಕ್ಸ್ ತೊಗೊಳಕ್ಕೆ ಹೋಗ್ತಿರೋದು ಅಂತ. ಇಲ್ಲಿ ತಕೋಪಿ ಬಂದ್ಬಿಟ್ಟು ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್. ತಕೋಪಿಗೆ ಅಷ್ಟು ಹ್ಯೂಮನ್ ನಾಲೆಜ್ ಬಗ್ಗೆ ಗೊತ್ತಿಲ್ಲ, ಹ್ಯೂಮನ್ ಸೈಕಾಲಜಿ ಬಗ್ಗೆ ಗೊತ್ತಿಲ್ಲ, ಇಮೋಷನ್ಸ್ ಬಗ್ಗೆ ಗೊತ್ತಿಲ್ಲ. ಅವನಿಗಿರೋ ಉದ್ದೇಶ ಏನಿದ್ರು ಎಲ್ಲರನ್ನೂ ಹ್ಯಾಪಿನೆಸ್ ಸ್ಪ್ರೆಡ್ ಮಾಡೋಕೆ. ಅದೊಂದು ವಿಚಾರನ ಅವನು ಇಟ್ಕೊಂಡು ಶಿಜುಕಾಗೆ ಹ್ಯಾಪಿನೆಸ್ ಸ್ಪ್ರೆಡ್ ಮಾಡೋಕ್ಕೆ ಇನ್ನೊಂದು ಗ್ಯಾಜೆಟ್ ಕೊಡ್ತಾನೆ. ಅದೇ ರೀತಿ ಶಿಜುಕಾಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಬರಲ್ಲ. ಮತ್ತೆ 6ನೇ ದಿವಸ ಶಿಜುಕಾ ಮೈಯಲ್ಲಿ ಫುಲ್ ಗಾಯ ಆಗಿರುತ್ತೆ, ಯಾರೋ ಹೊಡೆದಿದ್ದಾಳೆ. ಅವಳು ತಕೋಪಿ ಮುಂದೆ ಬಂದು ನಿಂತಿರ್ತಾಳೆ. ಒಂದು ನಾಯಿ ಬೆಲ್ಟ್ ಇಟ್ಕೊಂಡಿರ್ತಾಳೆ ಅವಳು. ಆ ನಾಯಿ ಹೆಸರು ಚಾಪಿ. ಮತ್ತೆ ಇಲ್ಲಿ ತಕೋಪಿ ಗೊತ್ತಾಯ್ತು ಅವಳು ಶಿಜುಕಾ ಜಗಳ ಮಾಡ್ಕೊಂಡ್ಬಂದಿದ್ದಾಳೆ ಯಾರ ಜೊತೆನಾದ್ರೂ. ಹಂಗಾಗಿ ಇದನ್ನು ಸರಿ ಮಾಡಬೇಕು ಅಂತ ನಮ್ಮ ತಕೋಪಿ ಒಂದು ಗ್ಯಾಜೆಟ್ ಕೊಡ್ತಾನೆ. ಆ ಗ್ಯಾಜೆಟ್ ಏನಂದರೆ ಫ್ರೆಂಡ್ಶಿಪ್ ಗ್ಯಾಜೆಟ್. ಒಂದು ಫ್ರೆಂಡ್ಶಿಪ್ ಬ್ಯಾಂಡ್ ಥರ. ಇಬ್ಬರು ಏನಾರ ಆ ಬ್ಯಾಂಡ್ ಇಟ್ಕೊಂಡ್ರೆ ಇಬ್ಬರು ಒಂದು ಕ್ಲೋಸ್ ಫ್ರೆಂಡ್ಸ್ ಆಯ್ತಾರೆ. ಶಿಜುಕಾ ಇಸ್ಕೊಳ್ಳೋಕ್ಕೂ ಟ್ರೈ ಮಾಡ್ತಾಳೆ. ಮತ್ತು ತಕೋಪಿಗೆ ಒಂದು ರೂಲ್ಸ್ ನೆನ್ಪು ಬರುತ್ತೆ, ಯಾವುದೇ ಹ್ಯಾಪಿ ಗ್ಯಾಜೆಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಒಬ್ಬ ಹ್ಯಾಪಿಯನ್ಸ್ ಪ್ರೆಸೆಂಟ್ ಇರಬೇಕು. ಇದನ್ನು ಡೈರೆಕ್ಟಾಗಿ ಯಾವುದೇ ರೀತಿಯ ಏಲಿಯನ್ಸ್ಗೆ ಕೊಟ್ಬಿಟ್ಟು ಹೋಗಂಗಿಲ್ಲ. ಆದರೂ ಶಿಜುಕಾ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ನಮ್ಮ ಮೇನ್ ಕ್ಯಾರೆಕ್ಟರ್ ಆ ಗ್ಯಾಜೆಟ್ನ ಕೊಡ್ತಾನೆ. ಆದರೂ ಒಂದು ಮನಸ್ಸಲ್ಲಿ ಒಂಥರ ಅನಿಸ್ತಾ ಇರುತ್ತೆ ಅವನಿಗೆ, ಶಿಜುಕಾಲ ನಂಬ್ಬೋದು ಕೊಡ್ಬೋದು ಅಂತ. ಆದರೂ ಒಂದ್ಸಲಿ ಚೆಕ್ ಮಾಡೋಣ ಅಂತ ಹೋಗ್ತಾನೆ. ಹೋಗ್ಬೇಕಾದ್ರೆ ಫುಲ್ ಫಾಸ್ಟಾಗಿ ಹೋಗ್ತಾ ಇರ್ತಾನೆ. ಆವಾಗ ಶಿಜುಕಾ ಮನೇನ ಮುಂಚೆನೇ ಅವ್ನು ನೋಡಿರೋದ್ರಿಂದ ಆ ಮನೆ ಕರೆಕ್ಟಾಗಿ ಹೋಗ್ತಾನೆ. ಅಲ್ಲಿ ನೋಡಿದಾಗ ಅವನಿಗೆ ಕಾಣಿಸಿದ್ದು ಶಿಜುಕಾ ಆ ಗ್ಯಾಜೆಟ್ ಮುಖಾಂತರ ನೇನು ಹಾಕೊಂಡು ಸತ್ತೋಗ್ಬಿಟ್ಟಿದ್ದಾಳೆ. ಅವಳು ಆ ಗ್ಯಾಜೆಟ್ ಯೂಸ್ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಈ ತಕೋಪಿ ತುಂಬ ಶಾಕಿಗೆ ಹೋಗ್ಬಿಡ್ತಾನೆ. ಇವನಿಗೆ ಅನಿಸ್ತಿದೆ ಶಿಜುಕಾ ಸತ್ತಿದ್ದು ಇವನ ಕಾರಣದಿಂದ, ಯಾಕಂದರೆ ಇವನು ಹ್ಯಾಪಿಯನ್ ರೂಲ್ಸ್ ಬ್ರೇಕ್ ಮಾಡಿದ್ದಾನೆ ಮತ್ತು ಹ್ಯಾಪಿ ಗ್ಯಾಜೆಟ್ನ ಬೇರೆಯವ್ರಿಗೆ ಕೊಟ್ಟಿರೋದ್ರಿಂದ ರೂಲ್ಸ್ ಬ್ರೇಕ್ ಆಗಿದೆ. ಆ ಥರ ಅವನು ಫುಲ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾನೆ. ಹಂಗಾಗಿ ಇಲ್ಲಿ ತಕೋಪಿ ಫುಲ್ ಶಾಕಲ್ಲಿದ್ದಾನೆ. ನಾನೇ ತಪ್ಪು ಮಾಡಿಬಿಟ್ಟೆ ಅಂತ ಫುಲ್ ಬೇಜಾರು ಪಡ್ತಾ ಇರ್ತಾನೆ. ಮತ್ತು ಅವನಿಗೊಂದು ವಿಚಾರ ನೆನ್ಪು ಬರುತ್ತೆ. ಅವನೊಂದು ಫೋಟೋ ತೊಗೊಂಡಿರ್ತಾನೆ ಶಿಜುಕಾ ಜೊತೆ. ಆ ಕ್ಯಾಮ್ರಾ ಯೂನಿಕ್ನೆಸ್ ಏನಂದರೆ ಆ ಕ್ಯಾಮ್ರಾ ಮುಖಾಂತರ ಆ ಕ್ಯಾಮ್ರಾದಲ್ಲಿ ಒಂದು ಫೋಟೋ ತೆಗಿಬೋದು. ಆ ಒಂದು ಫೋಟೋ ಮತ್ತೆ ಅವ್ರು ವಾಪಸ್ ಆ ಟೈಮಿಗೆ ಹೋಗ್ಬೋದು, ಆದರೆ ಆ ಕ್ಷಣನ ಮತ್ತೆ ಜೀವಿಸ್ಬೋದು. ಹಾಗಾಗಿ ತಕೋಪಿ ಮತ್ತೆ ಟೈಮ್ ಟ್ರಾವೆಲ್ ಮಾಡ್ತಾನೆ, ತೆಗೆದು ಟೈಮಿಗೆ ವಾಪಸ್ ಬರ್ತಾನೆ. ಇದು 3ನೇ ದಿವಸ ಆಗಿರೋದ್ರಿಂದ ಮತ್ತೆ ಆ ಟೈಮಿಗೆ ವಾಪಸ್ ಬರ್ತಾನೆ. ಅವನಿಗೆ ಗೊತ್ತು ಶಿಜುಕಾ 6ನೇ ದಿವಸ ಸಾಯೋದು ಅಂತ. ಈಗ ಶಿಜುಕಾ ಬಗ್ಗೆ ಮಾತಾಡ್ತಾರೆ. ಅವಳು ಒಂದು 9 year old. ಅವಳು ಸ್ಕೂಲಿಗೆ ಹೋಗ್ತಾ ಇರ್ತಾಳೆ. ಮತ್ತು ಈ ಸ್ಟೋರಿ ಪ್ಲೇಸ್ ಆಗೋದು 2016. 2016ಇಂದ 2025 ಗಂಟನೂ ನಡೆಯುತ್ತೆ ಈ ಸ್ಟೋರಿ. ತಕೋಪಿ ಮನಸ್ಸಲ್ಲಿ ಒಂದೇ ಪ್ರಶ್ನೆ ಇರೋದು, ಶಿಜುಕಾ ಏನಕ್ಕೆ ಸಾಯ್ತಾಳೆ, ಅಂಥ ಡಿಸಿಷನ್ ಏನಕ್ಕೆ ತೊಗೊಂಡ್ಲು ಅಂತ ಏನೋ ತುಂಬ ಕ್ಯೂರಿಯಾಸಿಟಿ ಬರ್ತಾ ಇರ್ತಾನೆ. ಹಂಗಾಗಿ ಒಂದು ಗ್ಯಾಜೆಟ್ ಯೂಸ್ ಮಾಡ್ಕೊಂಬಿಟ್ಟು ಅವನು ಫ್ಲವರ್ ಆಗಿ ಕನ್ವರ್ಟ್ ಆಗೋಯ್ತಾನೆ. ಆ ಫ್ಲವರ್ ಮುಖಾಂತರ ಅವನು ಶಿಜುಕಾ ಹತ್ರ ಹೋಗ್ತಾನೆ. ಕ್ಲಾಸ್ ರೂಮಿಗೆಲ್ಲ ಹೋಗ್ತಾನೆ. ಕ್ಲಾಸ್ ರೂಮಲ್ಲೆಲ್ಲ ನೋಟಿಸ್ ಮಾಡ್ತೀವಿ, ಒಂದು ಮರಿ ಅಂತ ಹುಡುಗಿ ಇರ್ತಾಳೆ. ಅವಳು ಶಿಜುಕಾನ ತುಂಬ ಬುಲಿ ಮಾಡ್ತಿರ್ತಾಳೆ. ಮತ್ತು ಶಿಜುಕಾ ಒಂದು ಲೋನ್ಲಿ ಹುಡುಗಿ ಆಗಿರ್ತಾಳೆ. ಮತ್ತು ಅವಳಿಗೆ ಒಂದು ನಾಯಿ ತುಂಬ ಇಷ್ಟ ಇರುತ್ತೆ. ಆ ನಾಯಿಗೆ ಏನಾಗುತ್ತೆ ಮುಂದೆ. ಇಲ್ಲಿ ತಕೋಪಿ ಅನ್ಕೊತಾನೆ ಒಂದೊಂದು ಸಣ್ಣ ಸಣ್ಣ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅಲ್ಲಿ ಅಂದರೆ ಮ್ಯಾಥ್ಸ್ ಹೇಳ್ಕೊಡೋದ್ರಿಂದ ಹಿಡಿದು ಒಂದು ಕ್ಲಾಸ್ ರೂಮಲ್ಲಿ ಅವಳ ನೋಟ್ಬುಕ್ ಹುಡ್ಕೋದ್ರಿಂದ ಹಿಡಿದು
ತುಂಬ ರೀತಿಯಲ್ಲಿ ಸಣ್ಣ ಸಣ್ಣ ವಿಚಾರದಲ್ಲಿ ಹೆಲ್ಪ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆದರೂ ಅವಳು ಕೊನೆಗೆ ಸಾಯ್ತಾನೆ ಇದ್ದಾಳೆ. ಅವನಿಗೆ ಡಿಸ್ಕವರ್ ಮಾಡಬೇಕು ಏನಕ್ಕೆ ಇವಳು ಸಾಯ್ತಿದ್ದಾಳೆ, ಏನಕ್ಕೆ ಈ ಥರ ಆಯ್ತಿದೆ ಅಂತ ಇದನ್ನು ಸ್ಟಾಪ್ ಮಾಡಬೇಕು ಅವನು. ಇದಕ್ಕಾಗಿ ಅವನು ಸತತ ಪ್ರಯತ್ನ ಮಾಡ್ತಾ ಇರ್ತಾನೆ. ಆದರೂ ಕೂಡ ಅವಳು ಸಾಯ್ತಿರ್ತಾಳೆ. ಆದರೆ ಒಂದು ದಿವಸ ಅವನಿಗೆ ಮರಿಯಾ ಜೊತೆ ಮಾತಾಡಿ ಬಿಡೋಣ ಅಂತ ಇವನೇ ಶಿಜುಕಾದು ರೂಪ ತಗೊಂಡೋಯ್ತಾನೆ. ಅಲ್ಲಿ ಅವನು ಹೋದಾಗ ಗೊತ್ತಾಯ್ತು ಮರಿಯಾ ಶಿಜುಕಾ ಮಾತೇ ಕೇಳ್ತಾ ಇಲ್ಲ, ಸುಮ್ಮನೆ ಹೊಡಿತಿದ್ದಾಳೆ. ಅವಳಿಗೆ ಏನು ಕೊಡಿತಿದ್ದಾಳೆ, ಏನು ರೀಸನ್ ಮರಿಯಾ ಮತ್ತೆ ಶಿಜುಕಾ ಮಧ್ಯದಿರೋ ದ್ವೇಷ ಏನಾಗುತ್ತೆ ಮುಂದೆ. ಇದೊಂದು ನಾರ್ಮಲ್ ಟೈಮ್ ಟ್ರಾವೆಲ್ ಆ್ಯನಿಮೆ ಅನ್ಸ್ಬೋದು, ಆದರೆ ಇದೊಂದು ನಾರ್ಮಲ್ ಟೈಮ್ ಟ್ರಾವೆಲ್ ಆ್ಯನಿಮೆ ಅಲ್ಲ. ಇದು ಇರೋದು ಒಂದು ಹ್ಯೂಮನ್ ಸೈಕಾಲಜಿ, ಇಮೋಷನ್, ಒಂದು ಥ್ರಿಲ್ಲರ್ ಆ್ಯನಿಮೆ. ಏನಾಗುತ್ತೆ ಮುಂದೆ ಅದಕ್ಕಾಗಿ ನೀವು ನೋಡಬೇಕು ತಕೊಪ್ಪಿಸ್ ಒರಿಜಿನಲ್ ಸಿನ್ ಆ್ಯನಿಮೆ. ಈ ಆ್ಯನಿಮೆಯಲ್ಲಿ ಕೇವಲ 6 ಎಪಿಸೋಡ್ಸ್ ಇರೋದು, ಸ್ಟೋರಿ ಎಂಡ್ ಆಗಿದೆ. ಈ ಆ್ಯನಿಮೆ ಇಂಗ್ಲೀಷ್ ಡಬಲ್ ಅವೈಲೇಬಲ್ ಇಲ್ಲ, ಆದರೆ ಹಿಂದಿ ಡಬಲ್ ಅವೈಲೇಬಲ್ ಇದೆ. ಆ್ಯನಿಮೇಷನ್ ಬಗ್ಗೆ ಮಾತಾಡೋಕೆ ಹೋಗೋದಾದರೆ ಈ ಆ್ಯನಿಮೇಷನ್ ಒಂಥರ ಯೂನಿಕ್ ಆ್ಯನಿಮೇಷನ್ ಅನ್ಬೋದು. ಒಂದು ಪೇಂಟಿಂಗ್ ರೀತಿಯಲ್ಲಿ ಆ್ಯನಿಮೇಷನ್ ಟ್ರೈ ಮಾಡಿದ್ದಾರೆ ಇವರು. ಮತ್ತು ಈ ಆ್ಯನಿಮೆ ಸ್ಟೋರಿಗೆ ತುಂಬ ಸೂಟ್ ಆಗುತ್ತೆ ಈ ಥರ ಆ್ಯನಿಮೇಷನ್ ಸ್ಟೈಲ್. ಮತ್ತು ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡಿದ್ರೆ ಈ ಆ್ಯನಿಮೆಯಲ್ಲಿ ಮೇಜರ್ 3 ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡಿದ್ದಾರೆ. ಒಂದು ಮರಿಯಾ, ಶಿಜುಕಾ ಮತ್ತು ಅಜುಮಾ. ಮೊದಲೇದಾಗಿ ಶಿಜುಕಾ ಬಗ್ಗೆ ಮಾತಾಡಿದ್ರೆ ಇವಳೊಬ್ಳು ಡಿಪ್ರೆಸ್ ಹುಡುಗಿಯಾಗಿರ್ತಾಳೆ. ಅಂದರೆ ಯಾವುದೇ ರೀತಿ ಜಾಯ್ ಇಲ್ಲ, ಯಾವುದೇ ರೀತಿ ಖುಷಿ ಇಲ್ಲ. ಇಲ್ಲಿ ಒಂದೇ ಒಂದು ಉದ್ದೇಶ ಖುಷಿಗೆ ತರ್ತಿರೋದು, ಅದು ಇವಳ ನಾಯಿ. ಆ ನಾಯಿ ಏನಾದ್ರು ಕಳೆದೋದ್ರೆ ಏನೇನೆಲ್ಲ ಆಗ್ಬೋದು, ಏನೇನೆಲ್ಲ ಸಿಚುವೇಶನ್ ಬರುತ್ತೆ, ಏನೇನೆಲ್ಲ ಮುಂದೆ ಆಗುತ್ತೆ ನೀವು ಆ್ಯನಿಮೇಲ್ ನೋಡ್ಬೋದು ಯಾವ ಥರ ಆಗುತ್ತೆ ಅಂತ. ಮತ್ತು ಮುಂದಿನ ಕ್ಯಾರೆಕ್ಟರ್ ಮರಿಯಾ. ಇವಳೇ ಶಿಜುಕಾನ ಬುಲಿ ಮಾಡ್ತಿದ್ದು. ಏನು ಬುಲಿ ಮಾಡ್ತಿದ್ದಾರೆ ಅನ್ನೋ ರೀಸನ್ ಕೇಳ್ಬಿಟ್ಟು ನಿಮಗೆ ಒಂಥರ ಅನಿಸುತ್ತೆ. ನೋಡೋಕೆ ಹೊರಗಡೆಯಿಂದ ಸಿಟ್ಟು, ಜಾಯ್, ಖುಷಿ ಆ ಥರ ಇರ್ಬೋದು, ಆದರೆ ಒಳಗಡೆ ಇರೋ ಪೇನ್ ಅದನ್ನೆಲ್ಲ ನೀವು ಆ್ಯನಿಮೇಲ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಮತ್ತು ಅಜುಮಾ ಬಗ್ಗೆ ಮಾತಾಡಿದರೆ ಈ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಗೋಯಿತು. ಅಂದರೆ ಇವನ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿರ್ಬೋದು, ಕ್ಯಾರೆಕ್ಟರ್ ಇವನ ಎಂಡಿಂಗಲ್ಲಿ ತೊಗೊಂಡು ಡಿಸಿಷನ್ ತುಂಬ ಇಷ್ಟ ಆಯಿತು ನನಗೆ. ಮತ್ತು ನಮ್ಮ ತಕೊಪ್ಪಿಗೆ ಒಂದು ಮೆಸೇಜ್ ಕೊಡ್ತಾನೆ ಇವನ ಎಂಡಿಂಗಲ್ಲಿ, ಆ ಮೆಸೇಜ್ ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಈ ಆ್ಯನಿಮೆ ಮೇನ್ ಉದ್ದೇಶ ಇರೋದು ಒಂದು ಪೇರೆಂಟಿಂಗ್ ಬಗ್ಗೆ. ಯಾವ ಥರ ಪೇರೆಂಟಿಂಗ್ ಮಾಡ್ತಿದ್ದಾರೆ ಇವರು, ಪೇರೆಂಟ್ಸ್ ಯಾವ ಥರ ನಡ್ಕೊಳ್ತಿದ್ದಾರೆ, ಯಾವ ಥರ ನಡ್ಕೋಬೇಕು, ಅದನ್ನು ಈ ಆ್ಯನಿಮೆ ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಈ ಆ್ಯನಿಮೆ ಎಂಡಿಂಗ್ ಬಗ್ಗೆ ಮಾತಾಡಲೇಬೇಕು ನಾನು. 2 ಎಪಿಸೋಡ್ ಬಗ್ಗೆ ಮಾತಾಡಲೇಬೇಕು. ಆ ಲಾಸ್ಟ್ 2 ಎಪಿಸೋಡ್ ಯಾವ ಥರ ಒಂದು ಟ್ವಿಸ್ಟ್ ಹಾಕಿದ್ದಾರೆ ಇವರು, ಯಾವ ಥರ ಒಂದು ನಾನು ಅನ್ಕೊಳ್ತಿದ್ದೆ ಆ್ಯನಿಮೆ ಯಾವ ಥರ ಎಂಡ್ ಮಾಡ್ಬೋದು, ಈ ಥರ ಕಾಂಪ್ಲೆಕ್ಸ್ ಆಗಿ ಮುಂದೆ ಹೋಯ್ತಿದೆ, ಯಾವ ಥರ ಎಂಡಿಂಗ್ ಕೊಡ್ಬೋದು, ಯಾವ ಥರ ಒಂದು ಹ್ಯಾಪಿ ಎಂಡಿಂಗ್ ಕೊಡ್ತಾರೆ ಅಂತ ತುಂಬ ಥಿಂಕ್ ಮಾಡ್ತಿದ್ದೆ. ಆದರೆ ಇವರು ಒಂದು ಎಫೆಕ್ಟಿವ್ನೇ ಚೇಂಜ್ ಮಾಡಿಬಿಟ್ರು. ಯೂಶ್ವಲಿ ನಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಆ ಟೈಟಲ್ ಇಟ್ಟಿದ್ದಾರೆ ಒಂದು ಆ್ಯನಿಮೆಗೆ ಅಂತ. ಫಸ್ಟ್ ಎಪಿಸೋಡ್ ಅಥವಾ ಸೆಕೆಂಡ್ ಎಪಿಸೋಡ್ ಗೊತ್ತಾಗುತ್ತೆ, ಆದರೆ ಈ ಆ್ಯನಿಮೆಗೆ ನನಗೆ ಗೊತ್ತಾಗಿರಲಿಲ್ಲ. ತಕೊಪ್ಪಿಸ್ ಒರಿಜಿನಲ್ ಸಿನ್ ಏನಕ್ಕೆ ಅಂತ ಗೊತ್ತಾಗಿರಲಿಲ್ಲ. ಆದರೆ ಎಂಡಿಂಗ್ ನೋಡಿದ್ಮೇಲೆ ಗೊತ್ತಾಯಿತು ಏನಕ್ಕೆ ಇದರ ಹೆಸರು ತಕೊಪ್ಪಿಸ್ ಒರಿಜಿನಲ್ ಸಿನ್ ಅಂತ ಬಂದಿದೆ. ಮತ್ತು ಈ ಆ್ಯನಿಮೇಲ್ ಕೊಟ್ಟಿರೋ ಮೆಸೇಜ್ ಹಂಗೆ, ಯಾರು ನಿಮ್ಮ ಹತ್ರ ಏನಾದ್ರು ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ರೆ ಆ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ಳಿ. ರಶ್ ಮಾಡೋಕೆ ಹೋಗ್ಬೇಡಿ. ನಂಗೆ ಗೊತ್ತಿದೆ ಅದರ ಕೇಳಿಸ್ಕೊಳ್ಳೋದು ಬೇಡ, ಸುಮ್ಮನೆ ಇಗ್ನೋರ್ ಮಾಡೋಕೆ ಹೋಗ್ಬೇಡಿ. ಅವ್ರು ಏನು ಮಾತಾಡ್ತಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅರ್ಥ ಆಗಲಿಲ್ಲ ಅಂದ್ರೆ ಪ್ರಶ್ನೆ ಮಾಡಿ ಏನು ಈ ಥರ ಅಂತ ಅರ್ಥ ಮಾಡಿಸ್ಕೊಳ್ಳೋಕೆ ಟ್ರೈ ಮಾಡ್ಕೊಳ್ಳಿ. ಮತ್ತು ನಿಮ್ಗೇನು ಅರ್ಥ ಆಯಿತು ಅದನ್ನು ಕೂಡ ಹೇಳಿ. ಮತ್ತು ಅವ್ರು ಏನು ತಪ್ಪಾಗಿದೆ ಅದನ್ನು ಕೂಡ ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾವುದೇ ಸಿಚುವೇಶನ್ನ ರನ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಒಂದು ಅರ್ಜೆಂಟಲ್ಲಿ ಹೇಳ್ಬಿಡೋಣ, ಒಂದು ಅರ್ಜೆಂಟಲ್ಲಿ ಕೇಳಿಸ್ಕೊಳ್ಳೋದು ಬೇಡ, ಇಗ್ನೋರ್ ಮಾಡೋಣ. ಏನು ಹೇಳ್ತಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು ಫಸ್ಟ್ ನಾವು. ಮತ್ತು ನಿಮ್ಗೇನಾದ್ರು ಒಂದು ಸಣ್ಣ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ, ಅದನ್ನು ಹೇಳ್ಕೊಳ್ಳಿ. ಯಾರ ಹತ್ರ ಏನಾದರೂ ಅದೇ ರೀತಿಯ ಪ್ರಾಬ್ಲಮ್ ಆಗಿದ್ರು, ಒಂದು ಸಣ್ಣ ವಿಚಾರ ಆಗಿದ್ರು ಪರವಾಗಿಲ್ಲ, ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ನೀವೇನಾದರೂ ಆ್ಯನಿಮೆ ನೋಡಿದರೆ ನಿಮಗೆ ಅನಿಸ್ತು ಕಮೆಂಟ್ ಮಾಡಿ. ಅದೇ ರೀತಿಯ ಒಂದು 2 ಪ್ರಶ್ನೆಗಳಿಗೆ ಉತ್ತರನೂ ಕಮೆಂಟ್ ಮಾಡಿ. ಯಾರಾದರೂ ಈ ಆ್ಯನಿಮೆ ನೋಡಿಲ್ಲ ಅಂದರೆ ಈ ಪಾರ್ಟ್ನ ಸ್ಕಿಪ್ ಮಾಡಿ, ಯಾಕಂದರೆ ಇಲ್ಲಿ ಸ್ವಲ್ಪ ಸ್ಪಾಯ್ಲರ್ ಇದೆ. ನೀವು ನೋಡಿರ್ಬೋದು 4th ಎಪಿಸೋಡಲ್ಲಿ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಓಪನ್ ಮಾಡಿದ್ದಾರೆ ಅಂತ. ತಕೊಪ್ಪಿ ಫಸ್ಟ್ ಬಂದಿದ್ದು ಶಿಜುಕಾ ಹತ್ರ ಅಲ್ಲ, ಮರಿಯಾ ಹತ್ರ ಅಂತ. ಕೊಪ್ಪಿ ಒರಿಜಿನಲ್ ಟೈಮ್ ಲೈನ್ ಯಾವಾಗ ಬಂದಿದ್ದು ಅಂತ ನನ್ನ ಪ್ರಶ್ನೆ ಇರೋದು. ಅಂದರೆ 2025 ಮರಿಯಾನ ಮೀಟ್ ಆಗಿದ್ದ ಅಥವಾ 2016 ಮರಿಯಾನ ಮೀಟ್ ಆಗಿದ್ದ ಅವನು, ಮೊದಲೇ ಪ್ರಶ್ನೆ ಇದು. ಮತ್ತು 2ನೇ ಪ್ರಶ್ನೆ ಇರೋದು, ಅವನು 2025 ಮತ್ತೆ ಅವನ ಹೋಮ್ ಟೌನ್ ಹ್ಯಾಪಿ ಪ್ಲಾನೆಟಿಗೆ ಹೋದ್ಮೇಲೆ ಅವರ ಮದರ್ ಹೇಳ್ತಾರೆ ನೀನೊಂದು ರೂಲ್ಸ್ ಬ್ರೇಕ್ ಮಾಡಿದ್ಯಾ ಅಂತ. ಮತ್ತು ಅವನು ಯಾವ ರೂಲ್ಸ್ ಬ್ರೇಕ್ ಮಾಡಿದ್ದ, ಮತ್ತು ಅವನು ಏನಕ್ಕೋಸ್ಕರ ಅವನ ಮೆಮೊರಿನ ಎರೇಸ್ ಮಾಡಿದ್ರು, ಅದೇನಾದ್ರು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ.